ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಸಹಜವಾಗಿ ಪೋಷಕರು ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟರೆ ವೈದ್ಯರು ಮರುಜನ್ಮ ಮತ್ತು ಪುನರ್ಜನ್ಮ ಕೊಡ್ತಾರೆ ಅಂದರೆ ತಪ್ಪಾಗಲ್ಲ. ಈಗ ವೈದ್ಯಕೀಯ ಸೇವೆ, ಆಸ್ಪತ್ರೆ, ಬಿಸ್ನೆಸ್ ಎಲ್ಲವೂ ಸಹ ಬಿಸ್ನೆಸ್ಮಯ ಆಗಿರುವಂಥ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಒಳ್ಳೆ ವೈದ್ಯರಿದ್ದಾರೆ, ಒಳ್ಳೆ ಆಸ್ಪತ್ರೆಗಳಿದೆ. ಸಹಜವಾಗಿ ಯಾವುದೇ ರೀತಿಯ ಪೇಷಂಟು ಆಸ್ಪತ್ರೆಗೆ ಬಂದಾಗ ಗುಣಮುಖರಾಗಿ ಆಚೆ ತುಂಬ ಸುಲಭವಾಗಿ ಮತ್ತು ಕಡಿಮೆ ಬಡ್ಜೆಟಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಒಂದು ಪ್ರಕರಣ ನಮ್ಮ ಮುಂದೆ ಇದೆ. ಆ ನಿಟ್ಟಿನಲ್ಲಿ ಏನು ಸಮಸ್ಯೆ ತಿಳಿಯೋಣ. ಸರ್ ನಮಸ್ತೆ. ಇವರ ಸಮಸ್ಯೆ ಏನಾಗಿತ್ತು, ಆಸ್ಪತ್ರೆಯಿಂದ ಏನು ಸೌಲಭ್ಯ ಸಿಕ್ಕಿದೆ ಮತ್ತು ಈಗ ಸ್ಥಿತಿ ಹೇಗಿದೆ? ನಮಸ್ಕಾರ, ನಾನು ಡಾಕ್ಟರ್ ಪ್ರಮೋದ್, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ರೋಬೋಟಿಕ್ ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಮೆಡಿಕವರ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಈ ಪೇಷಂಟು ಫಸ್ಟ್ ನಮ್ಮ ಒ ಪಿ ಡಿಗೆ ಬಂದಿದ್ದರು. ಅವ್ರಿಗೆ ಏನು ಸಮಸ್ಯೆ ಇತ್ತು ಅಂದರೆ ಅನೀಮಿಯಾ, ಅಂದರೆ ಸುಸ್ತು ಮತ್ತು ಬ್ಲಡ್ ಕೌಂಟ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಅನೀಮಿಯಾ ಅಂತೀವಿ. ಅದಕ್ಕೆ ಬಂದಿದ್ದರು. ಆಮೇಲೆ ನಾವು ಡಯಾಗ್ನೋಸಿಸ್ ಅಂದರೆ ಅಲ್ಟ್ರಾಸೌಂಡು, ಸಿ ಟಿ ಸ್ಕ್ಯಾನು ಎಲ್ಲ ಮಾಡಿ ನೋಡಿದಾಗ ಇವ್ರಿಗೆ ಒಂದು ದೊಡ್ಡ ಟ್ಯೂಮರ್ ಕಾಣಿಸ್ಕೊಳ್ತು ಕಿಡ್ನಿಲಿ, ಅರೌಂಡ್ 8 ಸೆಂಟಿಮೀಟರ್ಸ್. ಆ 8 ಸೆಂಟಿಮೀಟರ್ ಟ್ಯೂಮರ್ ಕಾಣಿಸ್ಕೊಂಡಾಗ ನಾವೇನು ಡಿಸೈಡ್ ಮಾಡಿದ್ವಿ, ಅದು ಕಿಡ್ನಿ ಉಳ್ಸೋಕ್ಕಾಗಲ್ಲ, ಕಿಡ್ನಿ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು, ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಎಲ್ಲ ಕಮ್ಮಿ ಇತ್ತು. ಸೊ ಇವ್ರಿಗೆ ಅನಸ್ತೀಶಾ ಕೊಡೋದು ಮತ್ತು ಆಪರೇಷನ್ ಮಾಡೋದು ತುಂಬ ಹೈ ರಿಸ್ಕ್ ಮತ್ತು ಚಾಲೆಂಜಿಂಗ್ ಇತ್ತು. ಆದ್ರೂ ನಾವು ಈ ಚಾಲೆಂಜಸನ್ನು ಒಪ್ಕೊಂಡು ಇವ್ರಿಗೆ ನಾವು ರೋಬೋಟಿಕ್ ಸರ್ಜರಿ ಮಾಡಿದ್ದೀವಿ. ರೋಬೋಟಿಕ್ ಸರ್ಜರಿ ಮಾಡಿ ಕಿಡ್ನಿ ತೆಗೆದು, ಈ ರೋಬೋಟಿಕ್ ಸರ್ಜರಿ ಏನಕ್ಕೆ ಮಾಡಿದ್ವಿ ಅಂದರೆ, ಈ ಹೈ ರಿಸ್ಕ್ ಕೇಸಲ್ಲಿ ರೋಬೋಟಿಕ್ ಸರ್ಜರಿ ಮಾಡಿದ್ರೆ ಪೇಷಂಟು ಪೋಸ್ಟ್ ಆಪ್ ಕಾಂಪ್ಲಿಕೇಶನ್ನು ಮತ್ತು ಆಪ್ರೇಷನ್ ಮಾಡಿದಾಗ ಬ್ಲೀಡಿಂಗ್ ಚಾನ್ಸಸ್ಸು ಎಲ್ಲ ಕಮ್ಮಿ ಇರುತ್ತೆ. ಮತ್ತು ಹೈ ರಿಸ್ಕ್ ಕೇಸಲ್ಲಿ ಇದು ರೋಬೋಟಿಕ್ ಸರ್ಜರಿಯಿಂದ ಬೇಗ ಗುಣಮುಖ ಆಗ್ಬೋದು. ಸೊ ಇವ್ರಿಗೂ ನಾವು ಅದೇ ರೋಬೋಟಿಕ್ ಸರ್ಜರಿ ಮಾಡಿ ಇವಾಗ ನೋಡಿ ಅವರು 3 ಡೇಸಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಮತ್ತೆ ಬಂದು ನಮ್ಮ జొతెಗೆ ಇವರು ఇదారే. అక్క మీరు చెప్పండి, మీకు ఈ సమస్య ఉంది అని ఎట్లా తెలిసింది? మీకు హెల్త్ ప్రాబ్లం అయినాక ఆసుపత్రికి వస్తారు, ఆసుపత్రిలో వీళ్ళంతా ఎట్లా రెస్పాన్స్ చేస్తారు? ఇప్పుడు స్థితి ఎట్లుంది? ఇప్పుడు స్థితి బాగానే ఉంది. చెప్పండి. ఏం మీకు ఇప్పుడు స్టార్టింగ్లో ఈ ప్రాబ్లం ఏమని తెలిసే? చెప్పండి, నార్మల్గానే చెప్పండి. ಎಮೋಷನ್ ಆಗ್ತಾ ಇದ್ದಾರೆ ಪಾಪ. ಅವ್ರಿಗೆ ಈಗ ಸಮಸ್ಯೆಗೊಳಗಾಗಿ ಚಿಕಿತ್ಸೆಯಾಗಿ ಈಗ ಮತ್ತೆ ಗುಣಮುಖರಾಗಿ ಆಸ್ಪತ್ರೆಗೆ ಬಂದಿರೋದೇ ದೊಡ್ಡ ವಿಷಯ. ಈಗ ಆಸ್ಪತ್ರೆ ಮುಖ್ಯಸ್ಥರಿದ್ರೆ ಅವ್ರನ್ನೇ ಮಾತಾಡ್ಸೋಣ. ಸಹಜವಾಗಿ ಆಸ್ಪತ್ರೆ ಅಂದರೆ ಭಯ ಪಡೋ ವಾತಾವರಣ ಇದೆ ಸರ್. ಬಿಸ್ನೆಸ್ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಮತ್ತು ಬಿಸ್ನೆಸ್ ವರ್ಲ್ಡಲ್ಲಿ ಆಸ್ಪತ್ರೆ ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಭಯ ಪಟ್ಕೊಂಡು ಬರ್ತಾರೆ. ಆದರೆ ಈ ಕೇಸನ್ನು ನೋಡಿದಾಗ ತುಂಬ ಸಮಾಧಾನ ಆಯಿತು, ಆಸ್ಪತ್ರೆ ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ. Hospitals are there to treat the patients, okay, and in that process expenses, charges, people are scared about these things are absolutely right. So this is one of the best example that robotic surgery we have done for her in a very, very reasonable cost, and then more than the cost, the recovery that happened to her with the approach of our multidisciplinary team of consultants. We are so happy, and Medicover Hospitals within 2 years has become a destination for all high-end surgeries, high-risk procedures, and all our consultants are doing wonderful job. Hats off to them, and the community also have believed in us, and they are all coming in for the opinion. Actually, a lot of patients, what we see is they are going to one of the hospitals, taking opinion there, and they are coming back to us, taking our opinion, and then proceeding with us. Okay. So that is the kind of confidence that we got in the last 2 years. So thanks to everybody. Okay. Yeah. ಈಗ ಅಕ್ಕ ಮಾತಾಡ್ತಾರೆ, ಕೇಳೋಣ. చెప్పండి ఏం చెప్పాలని కూడా చెప్పండి. మీరు చెప్పండి. వాయిస్ ఇబ్బంది అవుతుంది. చెప్పండి, నిదానంగా చెప్పండి. హై బీపీ ఉందని చూపించుకుందామని వచ్చాం. సార్ దగ్గర చూపించుకున్నాం. సారు అంటే నాకు ఫస్ట్ అసలు ఏమీ లేదు, పెయిన్స్ కూడా లేదు. అది బీపీ కంట్రోలింగ్కి టెస్టులు రాశారు. అంటే చాలా హై బీపీ ఉందమ్మా అని. తర్వాత టెస్ట్లో కిడ్నీ ప్రాబ్లం ఉందని చెప్పారు. కిడ్నీలో గడ్డ ఉందని. అది ఈ కిడ్నీ డాక్టర్ చూపించుకుందామమ్మా అని
కిడ్నీ డాక్టర్ దగ్గర చూపించుకున్నాం. సర్జరీ చేయాలన్నారు. రోబోటిక్ సర్జరీ చేయించుకున్నాం. ఇప్పుడు బాగా హుషారుగా ఉన్నారా? బాగుంది. ఒక 3 డేస్లోనే నేను నడవగలిగాను. ఓకే, మంచి పని చేసిన డాక్టర్కి ఏం చెప్తారమ్మా? ఇంకేం చెప్పలేను. అంతే. ఆంధ్ರದ వరంగల్లింದ ఒంగోలు తిరుగుతానని అనుకోలేదు. ఓకే ఓకే నన్ను బాగా సేవ్ చేశారు ఓకే. టీం మొత్తం. వాళ్ళ దేవుడు వాళ్ళకి అంత మంచి చేయని కదా. ಓಕೆ ಓಕೆ. ಆಂಧ್ರದ ವರಂಗಲ್ಲಿಂದ ಬಂದಿರತಕ್ಕಂಥ ಪೇಷಂಟು ಅವರು ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ದಾರೆ. ಅಂದರೆ ಸಹಜ ಸಮಸ್ಯೆಯಿಂದ ಬಂದಂಥ ನಮಗೆ ಒಂದು ರೀತಿ ಪುನರ್ಜೀವ ಅಥವಾ ಮರುಜನ್ಮ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ ಅಂತೇಳಿ ಅವರು ತಾಯಿ ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಮತ್ತೆ ನನಗೆ ಜನ್ಮ ಕೊಟ್ಟಿದ್ದಾರೆ ಅಂತ. ನಮ್ಮ ಸುತ್ತಮುತ್ತ ಒಳ್ಳೆ ಜನರಿದ್ದಾರೆ, ಒಳ್ಳೆ ಸಂಸ್ಥೆಗಳು, ಆಸ್ಪತ್ರೆಗಳು ಇದ್ದಾವೆ ಅನ್ನೋದಕ್ಕೆ ಈ ಪ್ರಕರಣನೇ ಸಾಕ್ಷಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಬೆಂಗಳೂರು.